ಏನೇನು ಮಾಡ್ಕಂತ ಇವ್ರಿಗೇನು ಸಂಬಂಧ ಅಗಲಲ್ಲ ಬರೋದು ಇದನ್ನ ಹೇಳದ ಇವ್ರದ್ದೇನು ಮಾಡ್ತಾ ಇದಾರಂತೆ. ನಮ್ಮ ದೊಂಬರಾಟ ಆದರೆ ಶಶಿ ತರ್ರಿಗೆ ಎದಕ್ಕೆ ಕಳಿಸ್ಯಾರಂತೆ. ಆಯ್ತು, ನಮ್ಮ ದೊಂಬರಾಟ ಇಟ್ಕೊಂಬಿಡೋಣ ಬಿಡ್ರಿ. ಶಶಿ ತರ್ರಿಗೆ ಎದಕ್ಕೆ ಕಳಿಸಿ ಇದೇನು ಆಟ ಅಂತ? ಶಶಿ ತರ್ರಿಗೆ ಕಳಿಸಿದ್ರಲ್ಲ, ಇದೇ ಆಟ ಅಂತೆ. ಮತ್ತು ಒಂದು ಸಪ್ರೇಟ್ ಕಮಿಟಿ ಹೋಯ್ತಲ್ಲ ನೋಡ್ರಿ. ನೀವು ಭಾಳ ಹತ್ತಿರದಿಂದ ಗಮನಿಸ್ರಿ. ಪ್ರಧಾನಮಂತ್ರಿಯವರು 90 ದೇಶಕ್ಕೆ ಹೋದಾಗ ಯಾವುದು ಚೀಫ್ ಸೆಕ್ರೆಟರಿ ಹೋಗಲ್ಲ, ಯಾವುದು ಫಾರಿನ್ ಮಿನಿಸ್ಟರ್ ಅವ್ರ ಜೊತೆ ಹೋಗೋದೇ ಇಲ್ಲ, ಕನ್ಸರ್ನ್ ಮಿನಿಸ್ಟ್ರು ಹೋಗೋದಿಲ್ಲ. ಯಾವುದೇ ಘೋಷಣೆಗಳು ಮಾಡಿದ್ರೆ ಕನ್ಸರ್ನ್ ಮಿನಿಸ್ಟರ್ ಇರೋಂಗಿಲ್ಲ, ಯಾವುದು ಕ್ಯಾಬಿನೆಟ್ ಡಿಸಿಷನ್ಗಳು ಇರೋಂಗಿಲ್ಲ, ಮೀಡಿಯಾದಲ್ಲಿ ಬರೋದು ಹೇಳೋದು, ಇದೇ ವ್ಯವಸ್ಥೆ ಇರುತ್ತಾನೆ ಕಳೆದ 11 ವರ್ಷದಿಂದ. ಸುಮ್ಮನೆ ನಮ್ಮ ಹತ್ರ ಬರೋದು ದೊಂಬರಾಟ ಏನು ಮಾಡಿದ್ದೀವಿ ನಾವು? ಎಸ್, ದೇರ್ ಕುಡ್ ಬಿ ಸಮ್ ಡಿಫರೆನ್ಸ್. ಸೊ ವಾಟ್ ಡಸ್ ಇಟ್ ಮ್ಯಾಟರ್ ಟು ದ ಅಡ್ಮಿನಿಸ್ಟ್ರೇಷನ್? ಏನು ರಾಂಗ್ ಏನಿದೆ ನಮ್ಮದು? ಏನು ಅಡ್ಮಿನಿಸ್ಟ್ರೇಷನ್ ಏನು ರಾಂಗ್ ಆಗಿದೆ ರೀ? ಟುಡೇ ಪ್ರೌಡ್ಲಿ ಐ ಕ್ಯಾನ್ ಸ್ಟೇ ಕರ್ನಾಟಕ ಲಾಸ್ಟ್ 5 ಡಿಕೇಡ್ಸ್, ಕಳೆದ 5 ಶತಮಾನಗಳಲ್ಲಿ 50 ವರ್ಷಗಳಲ್ಲಿ ಕರ್ನಾಟಕ ಇಸ್ ನಂಬರ್ 1 GDP ಟುಡೇ. ಯಾವುದು BJP ರೂಲ್ ಸ್ಟೇಟ್ ಇವತ್ತು ನಂಬರ್ 1 ಇದ್ದಾವೆ? ಗುಜರಾತ್ ನಂಬರ್ 1 ಇದೆಯಾ? ಗುಜರಾತ್ ಯಾವ್ದ್ರ ನಂಬರ್ 1 ಇದೆ? ಮಧ್ಯಪ್ರದೇಶ ಯಾವ್ದು ನಂಬರ್ 1 ಇದೆ? ಬಿಹಾರ್ ಯಾವ್ದು ನಂಬರ್ 1 ಇದೆ? BJP ರೂಲ್ ಸ್ಟೇಟ್ಗಳು ಇಡೀ ಭಾರತ ದೇಶದಲ್ಲಿ ಇವತ್ತು ಯಾವುದೇ ರೀತಿಯಾದಂಥ ಸ್ಟೇಟ್ಗಳಿದ್ದಾವೆ. ಯಾವುದನ್ನು ಲೆಕ್ಕಾಚಾರ ಮಾತನಾಡೋರು ಇದ್ದಾರಾ? BJP ಯಾರನ್ನ ಮಾತನಾಡೋರು ರೆಡಿ ಇದ್ದಾರಾ? ಇವತ್ತು ಬಿಹಾರ್, ನೀವು MP ಬಿಹಾರ್ ಹಾಗೂ UP ಸೇರಿದರೆ ಸುಮಾರು 96,000 ಶಾಲೆಗಳಲ್ಲಿ 60,000 ಶಾಲೆಗಳು ಅಲ್ಲೇ ಕ್ಲೋಸ್ ಆಗಿದ್ದಾವೆ. 2 ಕೋಟಿ ಮಕ್ಕಳು ಇವತ್ತು ಈ ದೇಶದಲ್ಲಿ ಸುಮಾರು 5ರಿಂದ 8ನೇ ಕ್ಲಾಸಿಂದ ಹೊರಗಾಗಿದ್ದಾರೆ. ಇದು ಯಾರಿಗೋಸ್ಕರ? ಇದ್ರ ಬಗ್ಗೆ ಚರ್ಚೆ ಬೇಡ. ಸುಮ್ಮನೆ ಬರೋದು, ಯಾವುದು ಲಾಜಿಕ್ ಇಲ್ಲ, ಹೇಳೋದು ಹೋಗ್ಬಿಡೋದು. ಇವತ್ತು 2 ಕೋಟಿ ಮಕ್ಕಳು 5ನೇ ಕ್ಲಾಸಿಂದ 8ನೇ ಕ್ಲಾಸು ಈ ದೇಶದಲ್ಲಿ ಹೊರಗಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಬೇಡ. ಇದೇ ಮಹಾರಾಷ್ಟ್ರದಲ್ಲಿ 843 ಹೆಣ್ಮಕ್ಳು ಆ ಊಂಬನ ಇವತ್ತು ಅವ್ರು ಸ್ಯಾಕ್ ಮಾಡ್ಕೊಂಡಿದ್ದಾರೆ, ಗರ್ಭಕೋಶವನ್ನು ತ್ಯಾಗ ಮಾಡಿದ್ದಾರೆ ಹೋಗಿ. ಇದು ಇಡೀ ವ್ಯವಸ್ಥೆಗೆ, ಈ ಮಾನವನ ವ್ಯವಸ್ಥೆಗೆ, ಈ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಪೊಲಿಟಿಕಲ್ ಪಾರ್ಟಿಗೆ ನಾಚಿಕೆ ಆಗ್ತಕ್ಕಂಥ ಕೆಲಸ ಇದು. ಇಟ್ಸ್ ಅ ಶೇಮ್ ಆನ್ ಆಲ್ ದ ಪೀಪಲ್ ಇನ್ ದಿಸ್ ಕಂಟ್ರಿ ವೇರ್ 843 ವುಮೆನ್ ಹೋಗಿ ಅವ್ರು ಗರ್ಭಕೋಶವನ್ನು ತಕ್ಕೊಂಡಿದ್ದಾರೆ. ನಾಚಿಕೆ ಆಗಬೇಕಲ್ಲ ನಮ್ಮೆಲ್ಲ ಗಂಡ್ಮಕ್ಳಿಗೆ. ಇದೆಲ್ಲಾಗಿರೋದು ಮಹಾರಾಷ್ಟ್ರದಲ್ಲಿ ಆಗಿರೋದು. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಎದಕ್ಕಾಗಿ? ಅವರಿಗೆ ಕೂಲಿ ಸಿಗಲ್ಲ, ಶುಗರ್ ಕೇನಿಗೆ ಒಂದು ದಿವಸ ಹೋಗಿದ್ರೆ ದುಡ್ಡು ಸಿಗಲ್ಲ ಅಂತ ಹೇಳಿ ಆಗಿರ್ತಕ್ಕಂಥದ್ದು. ಇವತ್ತೆಲ್ಲ ಇದು ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ BJPಯ ಕಾಂಗ್ರೆಸ್ಸು ಎಲ್ಲ ಗಂಡ್ಮಕ್ಳಿಗೆ ನಮ್ಮ ನಾಚಿಕೆ ಆಗ್ತಕ್ಕಂಥದ್ದಲ್ಲ ಇದು. ಈ ವಿಷಯ ಎಲ್ಲ ಮಾತಾಡಬೇಕಾ ಬೇಡ? ಇದು ಎಲ್ಲಾಗಿರೋದು? ಯಾರ ರಾಜ್ಯದಲ್ಲಿ ಆಗಿರೋದು ಇದು? ಸುಮ್ಮನೆ ಏನೋ ಬರೋದು, ಮಾತನಾಡೋದು, ಹೋಗೋದು. ನೋಡ್ರಿ, ಸಮಸ್ಯೆಗಳ ಬಗ್ಗೆ ಮಾತನಾಡ್ರಿ. ಏನು ಪರ್ಮನೆಂಟ್ ಯಾರು ಉಳಿಯಂಗಿಲ್ಲ. ಪ್ರಧಾನಮಂತ್ರಿ ಮೋದಿ ಸಾಹೇಬ್ರು ಏನು 50 ವರ್ಷ ಇರಂಗಿಲ್ಲ ಈ ಪ್ರಪಂಚದಲ್ಲಿ. ಆದರೆ ಈ ದೇಶದ ವ್ಯವಸ್ಥೆಗೆ ಯುವಕರಿಗೆ ವಿಶೇಷವಾಗಿ ಮನವಿ ಮಾಡ್ಕೊಳ್ತೀನಿ, ಚೆನ್ನಾಗಿ ಓದ್ಕೊಳ್ಳಿ, ಪ್ರಶ್ನೆ ಕೇಳ್ರಿ. ಈ ದೇಶ ಕಾಂಗ್ರೆಸ್ದಲ್ಲ, BJP ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ. ಎರಡನೇದು, ಅವರು ಟ್ರಂಪ್ ಪರವಾಗಿ ಅಥವಾ ವಿರುದ್ಧ ಮಾತಾಡ್ತಿಲ್ಲ. ನಾವು ಟ್ರಂಪ್ ವಿಷಯನೇ ಮಾತಾಡಿಲ್ಲ. ಟ್ರಂಪು ಕಳೆದ 40-50 ದಿನಗಳಲ್ಲಿ 25 ಬಾರಿ ಹೇಳಿದ್ದಾರೆ ಅವರು. ಏನಂತ? ನಾನೇ ವಾರ್ ನಿರ್ಧರಿಸಿದ್ದು, ನಾವು ಹೇಳಿವ? ಯಾರು ಹೇಳಿದಾರ? ಟ್ರಂಪ್ ಯಾರು ಫ್ರೆಂಡು? ಮೈ ಫ್ರೆಂಡ್, ಇಂಡಿಯಾಸ್ ಫ್ರೆಂಡ್. ಯಾರು ಹೇಳಿದ್ದು? ನಾವು ಹೇಳ್ದ? ಯಾರು ಹೇಳಿದ್ದು? ಮೈ ಫ್ರೆಂಡ್, ಇಂಡಿಯಾಸ್ ಫ್ರೆಂಡ್. ಅಲ್ಲಿ ಮೋಡಿ ಹೌಡಿ ಅಂತ ಒಂದು ದೊಡ್ಡ ಕಾರ್ಯಕ್ರಮ ಆಯಿತು. ಅಲ್ಲಿ ಹೋಗಿ ಟ್ರಂಪ್ ಸರ್ಕಾರ ಅಂತ ಹೇಳಿದ್ರು. ಇಲ್ಲಿ ಬಂದು 100 ಕೋಟಿ ವೆಚ್ಚದಲ್ಲಿ ಟ್ರಂಪ್ ಸಾಹೇಬರ ದೊಡ್ಡ ಏನೋ ಮೆರವಣಿಗೆ ಮಾಡ್ಕೊಂಡು ಗುಜರಾತ್ನಲ್ಲಿ ದೊಡ್ಡ ಕಾರ್ಯಕ್ರಮ ಆಯಿತು. ವಿ ವೆಲ್ಕಮ್ ಫಾರ್ ಇಟ್, ದಟ್ಸ್ ನಾಟ್ ಅನ್ ಇಶ್ಯೂ. ಬಟ್ ದ ಫಂಡಮೆಂಟಲ್ ಕ್ವಶನ್ ಈಸ್, ವೆನ್ ದ ಟ್ರಂಪ್ ಹಿಮ್ಸೆಲ್ಫ್, ಮಿಸ್ಟರ್ ಟ್ರಂಪ್, ಅ ಪ್ರೆಸಿಡೆಂಟ್ ಆಫ್ ಅಮೇರಿಕಾ, ಎವ್ರಿ ಟೈಮ್ ಇವಲ್ಲಿವರೆಗೆ 25 ಟೈಮ್ಸ್ ಈಸ್ ಬಿನ್ ಕನ್ಸಿಸ್ಟೆಂಟ್ಲಿ ಟೆಲಿಂಗ್ ದಟ್ ಐ ಆಮ್ ಇನ್ಸ್ಟ್ರೂಮೆಂಟಲ್, ಐ ಆಮ್ ದ ಪರ್ಸನ್ ಹೂ ಹ್ಯಾಸ್ ಸ್ಟಾಪ್ ದ ವಾರ್ ಅಂತ ಅವ್ರು ಕ್ಲೇಮ್ ಮಾಡ್ತಿದ್ದಾರೆ. ಯಾರು? ಟ್ರಂಪ್ ಅವ್ರು ಕ್ಲೇಮ್ ಮಾಡ್ತಿದ್ದಾರೆ. ನಮ್ಮ ಕೇಂದ್ರದ ಯಾವುದೇ ಒಬ್ಬ ಸಚಿವರು ಅಥವಾ ಪ್ರಧಾನಮಂತ್ರಿಯವರು ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಪ್ರಶ್ನೆ ಕೇಳಿದ್ರು. ಅದು ತಪ್ಪೇನಿದೆ? ಏನಂತಂದರೆ BJP ಅವರಿಗೆ ಕೇಂದ್ರ ಸರ್ಕಾರ ವಿರುದ್ಧ ಒಂದು ಪ್ರಶ್ನೆ ಕೇಳಬಾರ್ದು. ಇವರಿಗೆ ಕೇವಲ ರಾಜ್ಯದ ವಿಷಯ ಮಾತನಾಡಬೇಕು. ಇವರಾದರೆ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲರ ಬಗ್ಗೆ ಮಾತಾಡ್ಬೋದು. ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ಬೋದು, ಇಂದಿರಾ ಗಾಂಧಿ ಬಗ್ಗೆ ಮಾತಾಡ್ಬೋದು, ನೆಹರು ಅವ್ರ ಬಗ್ಗೆ ಮಾತನಾಡ್ಬೋದು, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಲೀಡರ್ ಬಗ್ಗೆ ಅವ್ರು ಮಾತನಾಡ್ಬೋದು. ಇವರಿಗೆ ಒಂದೇ ಒಂದು ಏನು ಪ್ರಶ್ನೆ, ಸರಿಯಾದಂಥ ಪ್ರಶ್ನೆ ಕೇಳಬಾರ್ದು. ಅವರಿಗೆ ಮುಜುಗುರ ಆಗ್ತಕ್ಕಂಥ ಪ್ರಶ್ನೆಗಳು ಕೇಳಬಾರ್ದು. ಕೇಳಿಬಿಟ್ರೆ ಸಂತೋಷ್ ಲಾಡ್ ಹಂಗೆ ಮಾತನಾಡ್ತಾನೆ, ಸಂತೋಷ್ ಲಾಡ್ ಹಿಂಗೆ ಮಾತನಾಡ್ತಾನೆ ಅಂತ ಹೇಳ್ತೀವಿ. ನಾವು ನಮ್ಮ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮೋದಿ ಸಾಹೇಬರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ, BJP ಅವ್ರ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಏನು ಮಾತುಗಳನ್ನ ಕೊಟ್ಟಿದ್ರು ಅದನ್ನು ನಾವು ಯಾವಾಗಲೂ ಸವಾಲಾಗಿ ನಾವು ಕೇಳ್ತಾ ಇದ್ದೇವೆ. ಅದು ಬಿಟ್ಟರೆ ನಮಗೆ ಅವ್ರಿಗೆ ಏನು ಪರ್ಸನಲ್ ಅಜೆಂಡಾ ಇದೆ? ಇವತ್ತು ಯಾವ ಇಲಾಖೆಯಲ್ಲಿ ಅಥವಾ ಕಳೆದ 11 ವರ್ಷದಲ್ಲಿ ಯಾವ ಡಿಪಾರ್ಟ್ಮೆಂಟ್ನಲ್ಲಿ ಇವತ್ತು ಭಾರತ ದೇಶದ ಮುಂದಿದೆ? ನಾವು ಮೊನ್ನೆ ತಾನು ಹೇಳ್ತಾ ಇದ್ವಲ್ಲ, ಯಾರು ಇವ್ರಿಗೆ ಅಕ್ಷಯ್ ಕುಮಾರ್ ಕರ್ಕೊಂಬಂದು ಭಾಳ ದೊಡ್ಡದಾಗಿ ಒಂದು ಪ್ರಮೋಷನ್ ಮಾಡಿದ್ರು. ಯಾವುದೇ ದೇಶಕ್ಕೆ ಹೋದರೆ ನಮಗೆ ಪಾಸ್ಪೋರ್ಟ್ ನೋಡಲ್ಲ ಅಂತ ಹೇಳಿದ್ದವರು. ಯು ಆರ್ ಫ್ರಮ್ ದ ಕಂಟ್ರಿ ಆಫ್ ಮೋದಿ ಅಂತ ಅವ್ರು ಹೇಳಿರೋದು. ಆರ್ ಯು ಫ್ರಮ್ ದ ಕಂಟ್ರಿ ಆಫ್ ಮೋದಿ ಅಂದರೆ ಇದ್ರಾಗ ಇಂಡಿಯಾ ಇಲ್ಲ. ಈ ಅಕ್ಷಯ್ ಕುಮಾರ್ಗೆ ಇಂಡಿಯನ್ ಪಾಸ್ಪೋರ್ಟ್ ಇಲ್ಲ, ಆತನ ಕೆನಡಿಯನ್ ಪಾಸ್ಪೋರ್ಟ್ ಇದೆ, ಪುಣ್ಯಾತ್ಮಂದು.
ಆತೇಗನಿಗೆ ಇಂಡಿಯನ್ ಪಾಸ್ಪೋರ್ಟ್ ತೊಗೊಂಡಾನೆ, ಇಂಥವ್ರ ಹತ್ರ ಪಬ್ಲಿಸಿಟಿ ಮಾಡ್ಕೊಳ್ತಾರೆ. 75, 78 ಇರ್ತಕ್ಕಂಥ ರ್ಯಾಂಕಿಂಗು ಇವತ್ತು 140 ರ್ಯಾಂಕಿಂಗ್ ಹೋಗಿದ್ದೀವಿ. ಇದು ಸರಿ ಪ್ರಶ್ನೆ ಎಲ್ಲ ನೀವು ಕೇಳ್ರಿ. ವೆನ್ ವಿ ಅಂಡರ್ ಲೀಡರ್ಸ್ ಆಫ್ ಮನಮೋಹನ್ ಸಿಂಗ್ ವಿ ವರ್ ಅಟ್ ದ ರ್ಯಾಂಕಿಂಗ್ ಆಫ್ 78 ಇತ್ತು 2014ನಲ್ಲಿ. ಈಗ ಸಬ್ಸಿಕ್ವೆಂಟ್ಲಿ ವಿ ಆರ್ ಇನ್ 10 ಇಯರ್ಸ್ನಲ್ಲಿ 140ನೇ ಸ್ಥಾನಕ್ಕೆ ಹೋಗಿದ್ದೀವಿ. ಇದಕ್ಕಿನ್ನ ನಾಚಿಕೆಗೇಡು ಯಾವುದನ್ನು ಇದೆಯಾ? ಮತ್ತು ನೋಡಿದ್ರೆ ಪಬ್ಲಿಸಿಟಿ ಮಾಡ್ಕೊಳ್ಳೋದು 90 ಕಂಟ್ರಿಗಳಿಗೆ ಹೋಗಿ ಬಂದಿದ್ದೀರಿ. ಇವತ್ತು ಶಶಿ ತರೂರ್ ಯಾಕೆ ಬೇಕಾಯ್ತು ನಿಮಗೆ ಹೋಗಿ? ವೆನ್ ಯು ಹ್ಯಾವ್ ಟ್ರಾವೆಲ್ಡ್ ಯುವರ್ ಸೆಲ್ಫ್, ವೆನ್ ವಿ ಹ್ಯಾವ್ ಕ್ಲೇಮ್ಡ್ ಅವರ್ ಸೆಲ್ಫ್ ಯು ಆರ್ ದ ಮೋಸ್ಟ್ ವಿಶ್ವಗುರು, ವೈ ಡು ಯು ವಾಂಟ್ ಶಶಿ ತರೂರ್ ಯಾಕೆ ಬೇಕು ನಿಮಗೆ? ಶಶಿ ತರೂರ್ ಯಾಕೆ ಪ್ರಮೋಟ್ ಮಾಡ್ತಾ ಇದ್ದೀರಿ? ಯಾಕೆ BJPಯಲ್ಲಿ ಇಂಗ್ಲೀಷ್ ಮಾತಾಡೋರು ಯಾರಿಲ್ವಾ? ಅಲ್ಲಿ ಬೇರೆ ದೇಶದಲ್ಲಿ ಹೋಗೆಲ್ಲ ಮಾತನಾಡ್ಬೋದಲ್ಲ. BJP ಅವ್ರ ಹತ್ರ ಇಂಗ್ಲೀಷ್ ಮಾತನಾಡೋದಕ್ಕಂತೇಳಿ ಶಶಿ ತರೂರ್ ಕರ್ಕೊಂಡು ಹೋಗ್ತಾ ಇದ್ದೀರಾ? ವಾಟ್ ಇಸ್ ದ ರೀಸನ್ ಯು ಆರ್ ಟೇಕಿಂಗ್ ಶಶಿ ತರೂರ್ ಟುಡೇ? ವಾಟ್ ಇಸ್ ದ ರೀಸನ್ ದಟ್ ಯು ಆರ್ ಟೇಕಿಂಗ್ ಮಿಸ್ಟರ್ ಶಶಿ ತರೂರ್ ಟುಡೇ ಫಾರ್ ಡಿಫ್ರೆಂಟ್ ಪಾರ್ಟ್ ಆಫ್ ದ ವರ್ಲ್ಡ್? ವೈ? ಯಾಕೆ BJPಯಲ್ಲಿ ಯಾರು ಸಮರ್ಥರಿಲ್ವಾ? BJPಯಲ್ಲಿ ಯಾರು ಸಮರ್ಥರಿಲ್ವೇ ರೀ ಹೋಗಿ ಮಾತನಾಡೋಕ್ಕೆ ನಮ್ಮ ದೇಶದ ಬಗ್ಗೆ? ಆಯಿತು, ಕರ್ಕೊಂಡು ಹೋಗಿದ್ದೀರಿ, ಸ್ವಾಗತ ಮಾಡೋಣ, ಅದ್ರೇನು ಡೌಟ್ ಇಲ್ಲ. ಓಕೆ, ಬಟ್ ಯಾಕೆ ಬೇಕಾಯ್ತು? ನೆಸಿಟಿ ಯಾಕೆ ಬೇಕಾಯಿತು? ಶಶಿ ತರೂರ್ ಹೋಗ್ತಕ್ಕಂಥ ನೆಸಿಟಿ ಯಾಕೆ ಬಂತು ಅಂತಂದರೆ, ಕಳೆದ 11 ವರ್ಷದಲ್ಲಿ ಇಷ್ಟೆಲ್ಲ ಹೋಗಿ ಟ್ರಾವೆಲ್ ಮಾಡಿದ್ರು ಕೂಡ ಇವತ್ತು 193 ದೇಶದಲ್ಲಿ 183 ದೇಶ ಪಾಕಿಸ್ತಾನ ಪರ ಓಟ್ ಹಾಕಿದೆ. 193 ದೇಶದಲ್ಲಿ 183 ದೇಶಗಳು ಪಾಕಿಸ್ತಾನ ಪರ ಓಟ್ ಚಲಾಯಿಸಿದೆ. ಇವತ್ತು ನಮ್ಮ ಮಾಲ್ಡೀವ್ಸ್ ತೊಗೊಳ್ರಿ, ಶ್ರೀಲಂಕಾ ತೊಗೊಳ್ರಿ, ಮಾರಿಷಸ್ ತೊಗೊಳ್ರಿ, ಮಾಲ್ಡೀವ್ಸ್ ತೊಗೊಳ್ರಿ, ಭೂಟಾನ್ ತೊಗೊಳ್ರಿ, ನೇಪಾಲ್ ತೊಗೊಳ್ರಿ. ನೇಪಾಲ್ 100% ಹಿಂದೂ ರಾಷ್ಟ್ರ ಇರ್ತಕ್ಕಂಥ ಕಂಟ್ರಿ. ಇವತ್ತು ನೇಪಾಲ್ ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ? ಇದು ಏನು BJP ಅಂದರೆ ದೇಶ ಅವ್ರದನ? ಇದು ಮೋದಿ ಸಾಹೇಬ್ರದ ಈ ದೇಶ? ಮೋದಿ ಸಾಹೇಬರು ಈ ಭಾರತ ದೇಶದ ಪ್ರಧಾನಮಂತ್ರಿಗಳು. ಈ ದೇಶ ಯಾವುದು BJPಗೆ ಸಂಬಂಧ ಇಲ್ಲ, ಯಾವುದು ಕಾಂಗ್ರೆಸ್ಗೆ ಸಂಬಂಧ ಅಲ್ಲ. ಅರ್ಥ ಆಯಿತು? ಅವರು ನಮ್ಮ ದೇಶದ ಪ್ರಧಾನಮಂತ್ರಿಗಳು. ಅವರು ನಮ್ಮ ದೇಶದ ಪ್ರಧಾನಮಂತ್ರಿಗೆ ಯಾವುದೇ ರಾಜ್ಯದ ಯಾವುದೇ ಮುಖ್ಯಮಂತ್ರಿಗೆ ಯಾರಿಗನ್ನ ಪ್ರಶ್ನೆ ಕೇಳ್ತಕ್ಕಂಥ ಅವಕಾಶ ಇದೆ. ಆ ಅವಕಾಶನ ನಾವು ಚಲಾಯಿಸ್ತಿದ್ದೀವಿ. ಅದನ್ನು ಕೇಳಿದ ತಕ್ಷಣ ಮುಗಿಯ ಬಿದ್ದು ಬಿಡೋದು, ಸಂತೋಷ್ ಲಾಡ್ ಸುಮ್ಮನೆ ಹೇರಾಬೇರಿ ಮಾತನಾಡ್ತಾನಂತಕ್ಕಂಥದ್ದು. ನಾನು ಕೇಳ್ತಕ್ಕಂಥ ಪ್ರಶ್ನೆಯಲ್ಲಿ ತಪ್ಪಿದ್ರೆ ನೀವು ಅವ್ರಿಗೆ ಹೇಳಿ, ನನಗೆ ಹೇಳಿ. ಇಫ್ ದೇರ್ ಇಸ್ ಎನಿ ರಾಂಗ್ ಇನ್ ಇಫ್ ಐ ಆಮ್ ಟೆಲಿಂಗ್ ಎನಿ ಮೇಕಿಂಗ್ ಸ್ಟೇಟ್ಮೆಂಟ್, ಅಥವಾ ನಾನು ಹೇಳಿರ್ತಕ್ಕಂಥ ವಿಚಾರದಲ್ಲಿ ರಾಂಗ್ ಇದ್ದರೆ ನಾನು ತಿದ್ಕೊಳ್ಳೋಕೆ ರೆಡಿ ಇದ್ದೀನಿ. ನೀವೇ ನನಗೆ ಹೇಳಿ ನೋಡಿ ಬೇಕಿದ್ರೆ. ಬಾಯಲ್ಲಿ ನೀರೂರಿಸುವ ಜೊತೆಗೆ ಗುಣಮಟ್ಟದ ತಿಂಡಿ ತಿನಿಸುಗಳಿಗೆ ದಿ ಬೆಸ್ಟ್ ಹೋಟೆಲ್ ಅಂದ್ರೆ ಮೂಧೋಳದಲ್ಲಿರುವ ಉಡುಪಿಯ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್. ಕರ್ನಾಟಕ ಸೇರಿದಂತೆ ಸಂಪೂರ್ಣ ದಕ್ಷಿಣ ಭಾರತ, ಉತ್ತರ ಭಾರತದ ಎಲ್ಲಾ ತರಹದ ತಿಂಡಿ, ಊಟ, ಪಾನೀಯಗಳು, ಸಾವಯವ ಬೆಲ್ಲ, ಕರದಂಟು, ಜೇನುತುಪ್ಪ, ಪೇಡ, ಸ್ಪೈಸಿ ಐಟಂಗಳು ಇಲ್ಲಿ ಲಭ್ಯ. ಶುಚಿ ರುಚಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತೆ. ವಿಶಾಲವಾದ ಆಸನಗಳು, ಸುಸಜ್ಜಿತ ಕಿಚನ್, ಉತ್ತಮ ಬಾಣಸಿಗರನ್ನು ಒಳಗೊಂಡಿದೆ. ಕ್ಯಾಟರಿಂಗ್ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಬರ್ತ್ಡೇ ಸೇರಿದಂತೆ ಪಾರ್ಟಿ ಮಾಡಲು ಸ್ಥಳಾವಕಾಶವಿದೆ. ಗುಣಮಟ್ಟದ ಆಹಾರ ಖಾದ್ಯಗಳಿಗೆ ಈ ಹೋಟೆಲ್ ಹೆಸರುವಾಸಿ. ನೀವೇನಾದ್ರೂ ಮುಧೋಳದ ಕಡೆ ಬಂದ್ರೆ ಇಲ್ಲಿಗೆ ಭೇಟಿ ನೀಡೋದು ಮರಿಬೇಡಿ. ಸ್ಥಳ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್, ರನ್ನ ಸರ್ಕಲ್ ಬಳಿ, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.